ನಿನ್ನ ಗಂಡನ ಮೊದಲಿನ ಹಾಗೆ ಮಾಡಬೇಕು, ನಿನ್ನ ಮಕ್ಕಳನ್ನ ತುಂಬ ಚೆನ್ನಾಗಿ ಓದಿಸ್ಬೇಕು ಅಂತ ಆ ಫ್ಯಾಕ್ಟ್ರಿ ತುಂಬ ಕಷ್ಟಪಡ್ತಿದ್ಯಲ್ಲ. ಏನು ನೋಡ್ತಾ ಇದ್ರೆ ಅಯ್ಯೋ ಅನ್ನಿಸ್ತದೆ. ನನ್ನ ಸಂಸಾರ ಸಂತೋಷಕ್ಕೋಸ್ಕರ ನಾನು ಕಷ್ಟ ಪಡೋದ್ರಲ್ಲೂ ನನಗೆ ಖುಷಿ ಇದೆ. ಆದ್ರೆ ನಿಂತರ ಇನ್ನೊಬ್ರ ಮನೆ ಹಾಳು ಮಾಡಿ ಸಂತೋಷ ಪಡಲ್ಲ. ಪ್ರೀತಿಯಿಂದ ಇದ್ದ ಸಂಸಾರನ ಒಡೆದು ನುಚ್ಚು ನೂರು ಮಾಡಿದವಳು ನೀನು. ಸಂಸಾರ, ಮಮತೆ, ಪ್ರೀತಿ ಅನ್ನೋದ್ರ ಬೆಲೆ ಏನು ಅಂತ ಗೊತ್ತಾ ನಿನಗೆ? ನನಗೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಈ ಸೆಂಟಿಮೆಂಟ್ ಎಲ್ಲ ನನ್ನ ತಂದೆ ತಾಯಿ ಹೋದಾಗ್ಲೇ ಅವ್ರ ಜೊತೆಲೇ ಹೊರಟೋಯ್ತು. ನನ್ನಿಂದ ನನ್ನ ಕುಟುಂಬನ ಹೇಗೆ ದೂರ ಮಾಡಿ ನನ್ನ ಜೀವನನ ಹಾಳು ಮಾಡ್ದ್ಯೋ, ಅದೇ ರೀತಿ ನಿನ್ನ ಕುಟುಂಬನ ನಿನ್ನಿಂದ ದೂರ ಮಾಡಿ ನಿನ್ನ ನೆಮ್ಮದಿನ ಹಾಳು ಮಾಡ್ತೀನಿ ಅಂತ ಪಣ ತೊಟ್ಟಿದ್ದೆ. ಅದೇ ರೀತಿ ನಿನ್ನ ಕುಟುಂಬನ ಹಾಳು ಮಾಡ್ದೆ ಮಾಡ್ತೀನಿ ಕೂಡ. ಅದೇ ರೀತಿ ಮಾಡಬೇಕು ಅಂತ ಬಂದೆ, ಮಾಡ್ದೆ, ಮುಂದೆ ಕೂಡ ಮಾಡ್ತಾನೆ ಇರ್ತೀನಿ. ಇನ್ನೇನಿದ್ರು ನೀನು ಸಂಕಟ ಪಡೋದನ್ನ, ನರಳಾಡೋದನ್ನ ನೋಡೋದು ಅಷ್ಟೇ ಬಾ. ನಿನ್ ಪುರಾಣ ಕೇಳ್ತಾ ಕುತ್ಕೊಳ್ಳೋಕೆ ನನ್ನ ಹತ್ರ ಟೈಮ್ ಇಲ್ಲ. ಏನಕ್ಕೆ ಫೋನ್ ಮಾಡಿದೆ ಅಂತ ಹೇಳು. ನೀನ್ ಪುರಾಣ ಅನ್ಕೊಂಡ್ರು ಪರವಾಗಿಲ್ಲ, ಏನು ಅನ್ಕೊಂಡ್ರು ಪರವಾಗಿಲ್ಲ. ಆದ್ರೆ ಈಗ ನಾನು ಹೇಳೋದನ್ನ ಹೇಳಲೇಬೇಕು, ಅದು ನೀನು ಕೇಳಲೇಬೇಕು. ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಬೇಗ ಹೇಳು. ನೀನು ನಿನ್ನ ಗಂಡ ಮಕ್ಕಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಯಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡ್ತಿಲ್ವೇ? ನನ್ನವ್ರಿಗೋಸ್ಕರ ನಾನು ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಪೀಠಕ್ಕೆ ಬಿಟ್ಟು ಏನು ಅಂತ ಹೇಳು. ನಿನ್ನ ಮಾತು ಕೇಳ್ತಾ ಇದ್ರೆ ನಗು ಬರ್ತಿದೆ ಲಕ್ಷ್ಮಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಿನ್ನ ಗಂಡ ಮಕ್ಕಳು ಸುಟ್ಟು ಕೊರಕಾಗಿರ್ತಾರೆ. ಏನೇ ಹೇಳ್ತಾ ಇದೀಯಾ? ನಿನ್ ಮನೇಲಿ ಗ್ಯಾಸ್ ಸ್ಟವ್ ಇರ್ಲಿಲ್ಲ ಅಲ್ವಾ? ನೀನ್ ಸಿಮೆಂಟ್ ಸ್ಟವ್ ಅಲ್ಲೇ ಕಷ್ಟ ಪಡ್ತಾ ಇದೀಯ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಮ್ಮ ಹುಡುಗ್ರಿಗೆ ಹೇಳ್ದೆ, ಹೋಗಿ ಅಲ್ಲೊಂದು ಸಿಲಿಂಡರ್ ಇಟ್ಟು ಬಂದ್ರು ಅಂತ. ನಮ್ಮ ಹುಡುಗರು ನಿನ್ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ನ ಓಪನ್ ಮಾಡಿ ಆನ್ ಮಾಡಿ ಇಟ್ಟು ಬಂದಿದ್ದಾರೆ. ಲಕ್ಷ್ಮಿ, ಈಗಾಗಲೇ ಗ್ಯಾಸು ಮನೆ ತುಂಬಾ ಲೀಕ್ ಆಗೋದಕ್ಕೆ ಶುರುವಾಗಿರುತ್ತೆ. ಇನ್ನು ನಮ್ಮ ಹುಡುಗರು ಸ್ಕೂಲ್ಗೆ ಹೋಗ್ತಿದ್ ಮಕ್ಳನ್ನ ತಪ್ಪಿಸಿ ಮನೆಗೆ ವಾಪಸ್ ಕಳ್ಸಿದ್ದಾರೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ
ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?